ನಮಸ್ಕಾರ. ಬಾಟಲ್ ಫೀಡಿಂಗ್ ಮಾಡಬಹುದಾ ಮಾಡಬಾರ್ದಾ ಮಕ್ಕಳಿಗೆ, ಈ ಕನ್ಫ್ಯೂಷನ್ಗೆ ಇಲ್ಲಿದೆ ಉತ್ತರ. ಬಾಟಲ್ ಫೀಡಿಂಗ್ ಖಂಡಿತ ಮಾಡ್ಬೋದು. ಯಾವ ಕಂಡೀಷನ್ನಲ್ಲಿ ಅಂದರೆ, ತಾಯಿಗೆ ಹಾಲು ಬಾರದೆ ಲ್ಯಾಕ್ಟೇಷನ್ ಫೇಲಿಯರ್ ಆದಾಗ, ಮಗುವಿಗೆ ಲ್ಯಾಚಿಂಗ್ ಸಮಸ್ಯೆ ಅಂದರೆ ತಾಯಿಯ ನಿಪ್ಪಲ್ ಹಿಡಿಯೋದಕ್ಕೆ ಕಷ್ಟ ಆದಾಗ, ಅಥವಾ ತಾಯಿ ಮಗುವಿಂದ ದೂರ ಎಲ್ಲಾದರೂ ಕೆಲಸಕ್ಕೆ ಹೋದಾಗ ಬಾಟಲ್ ಫೀಡಿಂಗ್ ಮಾಡ್ಬೋದು. ಬಾಟಲ್ ಹೇಗಿರಬೇಕು? ಸ್ಟೀಲ್, ಗ್ಲಾಸ್ ಅಥವಾ BPA ಆ್ಯಂಡ್ ಮೈಕ್ರೋಪ್ಲಾಸ್ಟಿಕ್ ಫ್ರೀ ಪ್ಲಾಸ್ಟಿಕ್ಕಿಂದ ಮಾಡಿರಬೇಕು. ನಿಪ್ಪಲ್ನಲ್ಲಿ ಆ್ಯಂಟಿಕೋಲಿಕ್ ಮೆಕ್ಯಾನಿಸಮ್ ಇರಬೇಕು. ಮೆಷರ್ಮೆಂಟ್ ಮಾರ್ಕಿಂಗ್ಸ್ ಇದ್ದರೆ ಫಾರ್ಮುಲಾದಿಂದ ಹಾಲು ಮಾಡೋದಕ್ಕೆ ಸಹಾಯ ಆಗುತ್ತೆ. ಯಾವಾಗಲೂ ಸ್ಟೆರಿಲೈಸರ್ ಅಥವಾ ಬಿಸಿ ನೀರಲ್ಲಿ ತೊಳಿಬೇಕಾಗತ್ತೆ. ಬಾಟಲ್ ಬಣ್ಣ ಮಂಜಾಯಿತು ಅಂದರೆ ಅದನ್ನು ಚೇಂಜ್ ಮಾಡುವಂಥ ಸಮಯ ಬಂದಿದೆ ಅಂತ ಅರ್ಥ. ಮಗುವಿನ ಪೊಸಿಷನ್ನು ಹೇಗಿರಬೇಕು? ಬೆನ್ಮೇಲೆ ಮಲಗಿಸಿ ಕುಡಿಸ್ಬಾರ್ದು, ಅದರಿಂದ ಡೆಂಟಲ್ ಕೇರೀಸ್ ಅಥವಾ ಇಯರ್ ಇನ್ಫೆಕ್ಷನ್ಸ್ ಆಗ್ಬೋದು. ತಲೆ ಸ್ವಲ್ಪ ಎತ್ತರದಲ್ಲಿ ಇರಿಸಿ ಬಾಟಲ್ ಹಾರಿಜಾಂಟಲ್ ಆಗಿ ಹಿಡ್ಕೊಳ್ಬೇಕಾಗುತ್ತೆ. ಸ್ಲೋ ಆಗಿ 15-20 ನಿಮಿಷ ತಗೊಂಡು ಹಾಲು ಕುಡಿಸ್ಬೇಕು. ಇದನ್ನು ಪೇಸ್ಟ್ ಫೀಡಿಂಗ್ ಅಂತ ಕರೀತಾರೆ. ಯಾವಾಗ ಕುಡಿಸೋದನ್ನು ನಿಲ್ಲಿಸೋದು? ಮಗು ತುಟಿಗಳನ್ನ ಅಂತ ಇಟ್ಕೊಂಡು ಬಾಯಿ ತೆರೆಯದೇ ಇರುವಾಗ, ದಿಸ್ ಇಸ್ ಕಾಲ್ಡ್ ಪರ್ಸಿಂಗ್ ಆಫ್ ಲಿಪ್ಸ್, ಅಥವಾ ನಾಲಿಗೆಯಿಂದ ನಿಪ್ಪಲ್ನ ತಳ್ಳಿದಾಗ ಹಾಲು ಕುಡಿಸೋದನ್ನು ನಿಲ್ಲಿಸೋ ಟೈಮ್ ಬಂತು ಅಂತ ಅರ್ಥ. ಥ್ಯಾಂಕ್ ಯು.